ಸೋಪಿನ ಪೌಡರ್ ಬಳಸಿ 2.3 ಕೋಟಿ ಲೀಟರ್ ನಕಲಿ ಹಾಲು ಮಾರಾಟ ಮಾಡಿರುವಂಥ ಘಟನೆ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಕೃತಕ ಹಾಲಿನ ಮಾಫಿಯಾನೇ ಈಗ ಬೆಳಕಿಗೆ ಬಂದಿದೆ. ಆಹಾರ ಕಲಬೆರಕೆಯ ದೊಡ್ಡ ಹಗರಣ ಇದು. ಈಗ ಬಟಾ ಬಯಲಾಗಿದೆ. ದಂಧೆ ಪತ್ತೆ ಹಚ್ಚಿದ್ದಾರೆ ಆಹಾರ ಮತ್ತು ಔಷಧ ಆಡಳಿತ ಸಂಸ್ಥೆಯವರು. 6 ತಿಂಗಳಲ್ಲಿ ಬರೋಬ್ಬರಿ 2.3 ಕೋಟಿ ಲೀಟರ್ ನಕಲಿ ಹಾಲು ಮಾರಾಟ ಮಾಡಿದ್ದಾರೆ ಈ ಕಳ್ಳರು. ಅಸಲಿ ಹಾಲಿನಂತೆಯೇ ಬಿಳಿ ಬಣ್ಣ ಫ್ಯಾಟ್ ಬರುವಂಥ ನಕಲಿ ಹಾಲಿದು. ಸೇಮ್ ಟು ಸೇಮ್ ಹಾಲು ಥರನೇ ಇರುತ್ತೆ, ಆದರೆ ಸೋಪಿನ ಪೌಡ್ರ್. ಈಗ ದಾಳಿ ಮಾಡಿದ್ದಾರೆ ಆ ನಕಲಿ ಘಟಕದ ಮೇಲೆ. ಧಾರಾಶಿವ ಜಿಲ್ಲೆಯ ಭೂಮ ತಾಲೂಕಿನಲ್ಲಿ ಈ ರೀತಿ ಆಗಿರುವಂಥ ಘಟನೆ ಇದು. IAS ಅಧಿಕಾರಿ ತುಕಾರಾಮ್ ಮುಂಡೆ ನೇತೃತ್ವದಲ್ಲಿ ದಾಳಿ ನಡೆದಿದೆ. ವಶಪಡಿಸಿಕೊಂಡಂಥ ವಸ್ತುಗಳನ್ನು ನೋಡಿ ಅಧಿಕಾರಿಗಳೇ ಬೆಚ್ಚ ಬಿದ್ದುಬಿಟ್ರು. ನೋಡಿ ಹೆಂಗೆ ನಡೀತಿತ್ತು. ಡಿಟರ್ಜೆಂಟ್ ಪೌಡರ್, ಪಾಮ್ ಆಯಿಲ್, ರಾಸಾಯನಿಕ ಪುಡಿ, ಕಳಪೆ ಗುಣಮಟ್ಟದ ಹಾಲಿನ ಪುಡಿ ಬಳಸಿ ಹಾಲು ರೆಡಿ ಮಾಡ್ತಿದ್ರು ಅವರು. 6 ತಿಂಗಳಲ್ಲಿ 2,30,470 kg ಕಳಪೆ ಹಾಲಿನ ಪುಡಿ ಬಳಕೆ ಮಾಡಿದ್ದಾರೆ. ಮತ್ತು 9.21 ಕೋಟಿ ಮೌಲ್ಯದ 23,04,070 ಲೀಟರ್ ನಕಲಿ ಹಾಲು ಉತ್ಪಾದನೆ ಮಾಡಿದ್ದಾರೆ. ಹಾಗಾದರೆ ಮಾರುಕಟ್ಟೆಗೆ 2.3 ಕೋಟಿ ಲೀಟರ್ ಹಾಲು ತಲುಪಿದ್ದು ಹೆಂಗೆ ಹೋಯ್ತಿದ್ದು ಮಾರುಕಟ್ಟೆಗೆ ಅನ್ನೋದು ಈಗ ಪ್ರಶ್ನೆ ಬಂದರೆ, 2.3 ಕೋಟಿ ಲೀಟರ್ ಹಾಲು ತಲುಪಿದ್ದು ಬಹಳ ರೋಚಕ. ಇದು ಆರೋಪಿಗಳು ಕೃತಕ ಹಾಲನ್ನು ನೇರವಾಗಿ ಮಾರಾಟ ಮಾಡ್ತಾ ಇರಲಿಲ್ಲ. ಡೈರಿಗಳಿಗೆ ಸರಬರಾಜು ಮಾಡುವ ಮುನ್ನ ಅಸಲಿ ಹಾಲಿಗೆ ನಕಲಿ ಹಾಲು ಮಿಶ್ರಣ ಮಾಡ್ತಿದ್ರು, ಮಿಕ್ಸ್ ಮಾಡ್ತಿದ್ರು. ಇವರು ಡೈರೆಕ್ಟ್ ಹೋಗಿ ಇವ್ರು ಕಲಬೆರಕೆ ಹಾಲು ಕೊಡ್ತಾ ಇರಲಿಲ್ಲ. ಪ್ರತಿ 100 ಲೀಟರ್ ಅಸಲಿ ಹಾಲಿಗೆ ಅಂದರೆ ಒರಿಜಿನಲ್ ಮಿಲ್ಕ್ಗೆ 10 ಲೀಟರ್ ಕೃತಕ ಹಾಲನ್ನು ಮಿಶ್ರಣ ಮಾಡ್ತಾಯಿದ್ರು. ಮಿಶ್ರಣ ಮಾಡಿದ ನಕಲಿ ಹಾಲನ್ನು ಗ್ರಾಹಕರ ಮನೆಗಳಿಗೆ ತಲುಪಿಸ್ತಾ ಇದ್ರು. ಈ ನಕಲಿ ಹಾಲು ಕುಡಿದ್ರೆ ಕಿಡ್ನಿ, ಲಿವರು, ಜೀರ್ಣಾಂಗ ವ್ಯವಸ್ಥೆಗೆ ಹಾನಿ ಆಗುತ್ತೆ ರೀ. ಪಾಪ ಎಷ್ಟು ಜನರು ಕಿಡ್ನಿ ಫೇಲ್ ಆಗಿದೆಯೋ ಗೊತ್ತಿಲ್ಲ, ಲಿವರ್ ಹೋಗಿದೆಯೋ ಗೊತ್ತಿಲ್ಲ. ಈಗೆಲ್ಲರೂ ನಾವು ಇವರು ಅಂದರೆ ಆ ಭಾಗದಲ್ಲಿ ಹಾಲು ತೆಗೆದುಕೊಂಡವರು ಸಿಕ್ಕಾಪಟ್ಟೆ ಶಾಕಿಂಗ್ ಒಳಗಾಗಿದ್ದಾರೆ ಅವರು. ಇವಾಗ ನಾವು ಹಾಲು ಕುಡಿದ್ಬಿಟ್ಟು ನಮ್ಮ ಮಗುಂಗೆ ಕುಡಿಸಿದ್ವಿ, ಚಾ ಮಾಡಿದ್ವಿ, ಕಾಫಿ ಕುಡಿದ್ವಿ, ಏನೇನೋ ಮಾಡಿದ್ವಿ, ನಮ್ಮ ಕಿಡ್ನಿ ಹೋಗಿರ್ಬೋದು ಅಂತ ಅವ್ರಿಗೆ ಭಯ ಪಡ್ತಾ ಇದ್ದಾರೆ. ಮಕ್ಕಳು, ಗರ್ಭಿಣಿ, ವೃದ್ಧರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. FIR ದಾಖಲಾಗಿ ವಾರ ಕಳೆದರೂ ಕೂಡ ಎಲ್ಲ ಆರೋಪಿಗಳ ಸುಳಿವಿಲ್ಲ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಆಹಾರ ಕಲಬೆರಕೆ ದಂಧೆ ಸಾಬೀತಾದರೆ 10 ಲಕ್ಷ ರೂಪಾಯಿ ದಂಡ ಇದೆ, ಜೀವಾವಧಿ ಶಿಕ್ಷೆ ಇದೆ.